ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಕಮಲಾಬಾಯಿ ಅಂತ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಇವತ್ತಿನ ವಿಡಿಯೋ ಅಂದರೆ, ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇದೆ, ವಿಳೆದೆಲೆ ಅಂದ್ಬಿಟ್ಟು ವಯಸ್ಸಾಗಿರೋರು ಎಲ್ಲ ಅಡಿಕೆ ತಿಂತಾರಲ್ವ. ಇದನ್ನು ಹೇಗೆ ಮಾಡ್ತೀನಂದರೆ, ಮಕ್ಕಳಿಗೆ ಸಂಬಂಧಪಟ್ಟಿರೋ ವಿಷಯ ಇದು. ಇದನ್ನು ಹೇಗೆ ಮಾಡಬೇಕಂದ್ರೆ, ಮಕ್ಕಳಿಗೆ ಶೀತ ಆದಾಗ ಇದನ್ನು ವಿಕ್ಸು, ಇದು ಇಲ್ಲಾಂದರೆ ಬೇಬಿ ವಿಕ್ಸ್ ಬರುತ್ತೆ, ಅದನ್ನು ತಗೊಂಡು ಏನು ಮಾಡಬೇಕಪ್ಪ ಅಂದರೆ ಈ ರೀತಿ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿಬಿಟ್ಟು ಈ ರೀತಿ ಅಪ್ಲೈ ಮಾಡ್ಕೊಳ್ಬೇಕು. ಮಾಡ್ಕೊಂಡಿದ್ದಾದಮೇಲೆ ದೀಪನ ಉರಿಸ್ಬೇಕು. ಉರಿಸಿದ್ದು ಏನು ಮಾಡಬೇಕಂದ್ರೆ ಈ ರೀತಿ ದೀಪದಲ್ಲಿ ತೋರಿಸ್ಬೇಕು. ತೋರಿಸಿದಾದ್ಮೇಲೆ ಸ್ವಲ್ಪ ಬಿಸಿ ಇರುತ್ತೆ, ನಾವು ಈ ಥರ ಮುಟ್ಟು ನೋಡಬೇಕು ಬಿಸಿ ಯಾವ ರೀತಿ ಇದೆ ಅಂದ್ಬಿಟ್ಟು. ಬೆಚ್ಚಗಿರಬೇಕು. ಬೆಚ್ಚಗಿರೋ ಆ ರೀತಿ ಮಾಡಿದಾದ್ಮೇಲೆ ನಾವು ಈ ಥರ ಮುಟ್ಟು ನೋಡಬೇಕು. ಸ್ವಲ್ಪ ಬೆಚ್ಚಗಿರಬೇಕು. ಬೆಚ್ಚಗಿದ್ರು ಮಕ್ಕಳಿಗೆ ಈ ರೀತಿ ಅಪ್ಲೈ ಮಾಡಬೇಕು. ಎಲ್ಲಿ? ಎದೆ ಹತ್ರ, ತಲೆ ಹತ್ರ, ಮತ್ತು ಇಲ್ಲಿ ನೆತ್ತಿದಲ್ಲಿ, ಬ್ಯಾಕ್ ಸೈಡು, ಇಲ್ಲಿ ಹೊಟ್ಟೆ ಹತ್ರ ಸ್ವಲ್ಪ 4-5 ಜಾಗದಲ್ಲಿ ಈ ಥರ ಅಪ್ಲೈ ಮಾಡಿಬಿಟ್ಟು ಈ ರೀತಿ ಇಡಬೇಕು. ಈ ರೀತಿ 2 ಡೇಸಲ್ಲಿ ಈ ರೀತಿ ಮಾಡಿದ್ರೆ ಮಕ್ಕಳಿಗೆ ಬೇಗ ಶೀತ ಕಮ್ಮಿ ಆಗುತ್ತೆ. ಯಾವ ಟೈಮಲ್ಲಿ ಮಾಡಬೇಕಂದ್ರೆ, ನೈಟಲ್ಲಿ ಮಕ್ಕಳು ಮಲಗ್ತಾರಲ್ವ, ಆ ಟೈಮಲ್ಲಿ ಮಾಡಿದ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ. ನಾವು ಕೂಡ ಆ ಥರ ಮಾಡಿದಾಗ ಬೇಗ 2 ಡೇಸ್ ಈ ಥರ ಮಾಡ್ಕೊಂಬನ್ನಿ, ನೆಗಡಿ ಬೇಗ ವಾಸಿ ಆಗುತ್ತೆ. ಸಿರಪ್ ಕುಡಿಯೋಕ್ಕೆ ಕೆಲವು ಮಕ್ಕಳಿಗೆ ಇಷ್ಟ ಆಗೋದಿಲ್ಲ. ಅದರಿಂದ ನನ್ನ ತಾಯಿ ಈ ಥರನೇ ನಮ್ಮ ಮನೇಲಿ ಮಾಡೋದು. ಆದ್ದರಿಂದ ಯೂಸ್ಫುಲ್ ಆಗುತ್ತೆ ನಿಮಗೂ ಅಂತ. ಯಾರಾದರೂ ಹೊಸ್ದಾಗಿ ನೋಡ್ತಾರಲ್ಲ ಅವ್ರಿಗೆ ಈ ವಿಡಿಯೋ ತಲುಪಲಿ ಅಂದ್ಬಿಟ್ಟು ನಾನು ಈ ವಿಡಿಯೋ ಮಾಡಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡಿರೋ ಕೊನೆವರೆಗೂ ನೋಡಿ. ಏನಪ್ಪ ಅಂದರೆ, ಇವತ್ತು ರೆಸಿಪಿ ನಾನು ತೋರಿಸೋದು ಬದನೆಕಾಯಿ ಗೊಜ್ಜು ಅಂದ್ಬಿಟ್ಟು. ಬದನೆಕಾಯಿ ಅಂದರೆ ದೊಡ್ಡವ್ರಿಗೆ, ಚಿಕ್ಕವರಿಗೆ, ಕೆಲವರಿಗೆ ಇಷ್ಟ ಆಗೋದಿಲ್ಲ. ಸಾಂಬಾರಲ್ಲಿ ಹಾಕಿದ್ರೆ ಏನು ಮಾಡ್ತಾರೆ, ಸೈಡಲ್ಲಿ ಎತ್ತಿಕ್ಬಿಡ್ತಾರೆ. ನಾನು ಹೇಳ್ಕೊಡೋ ರೀತಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಇಷ್ಟಪಟ್ಟು ತಿಂತಾರೆ. ಈ ರೆಸಿಪಿ ಬೇಕಂದರೆ ಲಾಂಗ್ ವಿಡಿಯೋದಲ್ಲಿ ಬಂದು ನೋಡಿ ಫ್ರೆಂಡ್ಸ್.